ನೀವೆಷ್ಟೋ ಅರ್ಲಿ ಮಾರ್ನಿಂಗ್ ಬಿರಿಯಾನಿಗಳನ್ನ ವಿಸಿಟ್ ಮಾಡಿರ್ತೀರಾ, ಆದ್ರೆ ನಾನ್ ಹೇಳೋ ಈ ಜಾಗನ ವಿಸಿಟ್ ಮಾಡಿದ್ರೆ ನೀವು ಕೊಡೋ ಪ್ರೈಸ್ಗೂ ಇವ್ರು ಕೊಡೋ ಕ್ವಾಂಟಿಟಿಗೂ ಸಂಬಂಧನೇ ಇಲ್ಲ. ಒಂದ್ ತಟ್ಟೆ ತುಂಬಾ ರೈಸು, ಅದ್ರ ತುಂಬಾ ಪೀಸ್ ಕೊಡೋದಂತೂ ಗ್ಯಾರಂಟಿ. ಈ ಭಾನುವಾರ ಏನೇ ಕೆಲಸ ಇದ್ರು ಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ಶಿಸ್ತಾಗಿ ನೆಲಮಂಗಲ ಹೈವೇಗ್ ಬಂದು 100 ಮೀಟರ್ ಡಿವಿಯೇಷನ್ ತಗೊಂಡ್ರೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಸಿಗುತ್ತೆ. ಇಲ್ಲಿ ಬಂದು ಅರ್ಲಿ ಮಾರ್ನಿಂಗ್ ಕಾಲ್ ಸೂಪು ಮತ್ತೆ ಮಟನ್ ಬಿರಿಯಾನಿನ ಟ್ರೈ ಮಾಡೋದನ್ನ ಮರಿಬೇಡಿ. ಸೌದೆ ಒಲೆಯಲ್ಲಿ ಮಾಡೋ ಈ ಬಿರಿಯಾನಿಗೆ ರಿಫೈಂಡ್ ಆಯಿಲ್ ಹಾಕೋದಲ್ದೆ ಒಳ್ಳೆ ಕ್ವಾಲಿಟಿಯ ಮಟನ್ ಪೀಸ್ಗಳನ್ನ ಹಾಕಿ ಇವ್ರದೇ ಇನ್ನೋಸ್ ಮಸಾಲಾನ ಹಾಕಿ ಇಲ್ಲಿನ ಬಿರಿಯಾನಿನ ತಯಾರಿಸ್ತಾರೆ ಗುರು. ಇವ್ರ ಬಗ್ಗೆ ಜಾಸ್ತಿ ಹೇಳೋದ್ ಬೇಕಾಗಿಲ್ಲ. ಆಲ್ರೆಡಿ ನಾಗರಬಾವಿ ಮತ್ತೆ ಬಗಲ್ಕೊಂಡಲ್ಲಿ ಸಿಕ್ಕಾಪಟ್ಟೆ ಸದ್ ಮಾಡಿದ್ದಾರೆ. ನೀವೇನಾದ್ರೂ ಬೆಂಗಳೂರಿಂದ ಹಾಸನ, ಚಿಕ್ಕಮಂಗ್ಳೂರು, ಮಂಗಳೂರಿಗೆ ಹೋಗ್ತಾ ಇದ್ರಾ, ಇಲ್ಲ ಅಂದ್ರೆ ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಹುಬ್ಳಿ, ಧಾರವಾಡ ಕಡೆ ಹೋಗ್ತಾ ಇದ್ರೆ, ಇಲ್ಲ ಆ ಕಡೆಯಿಂದ ಬರ್ತಾ ಇದ್ರೆ ಈ ಜಾಗಕ್ಕೆ ಪಿಟ್ ಸ್ಟಾಪ್ ಹಾಕೋದನ್ನ ಮರಿಬೇಡಿ. ಒಳ್ಳೆ ಕ್ವಾಲಿಟಿಯ ಅಕ್ಕಿ ಮತ್ತೆ ಲೀಟರ್ ಗಟ್ಟಲೆ ತುಪ್ಪ ಸುರಿದು ಬಿಸಿ ಬಿಸಿಯಾಗಿರೋ ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಬಿರಿಯಾನಿನ ರೆಡಿ ಮಾಡ್ತಾರೆ. ನೋಡ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಜನ ಬಂದ್ ಸೇರಿದ್ರು ಗುರು. ನಾವು ಕೂಡ ಒಂದ್ ಮಟನ್ ಬಿರಿಯಾನಿ, ಒಂದ್ ಚಿಕನ್ ಬಿರಿಯಾನಿ, ಕೆಲವೊಂದು ಸ್ಟಾರ್ಟರ್ಸ್ ನ ಆರ್ಡರ್ ಮಾಡಿದ್ವಿ. ಅದ್ರಲ್ಲಿ ನನ್ನ ಫೇವರೇಟ್ ಬಂದು ಈ ಚಿಕನ್ ಲಾಲಿಪಾಪ್ ಗುರು. ಮೊದ್ಲಿಗೆ ಅದನ್ನೇ ಟ್ರೈ ಮಾಡಿದೆ, ಬಹಳ ಕ್ರಿಸ್ಪಿ ಆಗಿತ್ತು, ತಿನ್ನೋದಕ್ಕಂತೂ ಸಕ್ಕತ್ತಾಗಿತ್ತು. ಲೆಗ್ ಪೀಸ್ ಯಾರಿಗೆಲ್ಲ ಇಷ್ಟ ಅವರಂತೂ ಇಲ್ಲಿನ ಚಿಕನ್ ಫ್ರೈ ಲೆಗ್ ಪೀಸ್ ನ ಮಿಸ್ ಮಾಡದೆ ಟ್ರೈ ಮಾಡಿ. ಕಬಾಬ್ ಅಂತೂ ಬಹಳ ಜ್ಯೂಸಿ ಆಗಿತ್ತು ಗುರು. ಇನ್ನ ಮಟನ್ ಕ್ವಾಲಿಟಿ ಅಂತೂ ಬೆಣ್ಣೆ ಅಷ್ಟು ಸಾಫ್ಟ್ ಆಗಿತ್ತು. ರೈಸ್ ಅಲ್ಲಿ ಫ್ಲೇವರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ. ನೀವೇನಾದ್ರೂ ಚಿಕನ್ ಬಿರಿಯಾನಿ ತಗೊಂಡ್ರೆ ಚಿಲ್ಲಿ ಚಿಕನ್ ಜೊತೆ ಮಿಸ್ ಮಾಡದೆ ಟ್ರೈ ಮಾಡಿ, ತಿನ್ನೋದಕ್ಕಂತೂ ಸಕ್ಕತ್ತಾಗಿತ್ತು. ಭಾನುವಾರ ಬೆಳಗ್ಗೆ 5 ಗಂಟೆಗೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿನ ಮಿಸ್ ಮಾಡದೆ ವಿಸಿಟ್ ಮಾಡಿ.